ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಈಗಾಗಲೇ ಕಳೆದ ಬಾರಿ ಬಂಕಾಪುರದಲ್ಲಿರುವಂತಹ ಶ್ರೀ ರಾಜೇಶ್ ಗುರೂಜಿ ಅವರ ಬಗ್ಗೆ ಒಂದು 3 ವಿಡಿಯೋಗಳನ್ನು ನಾವು ಮಾಡಿದ್ವಿ. ಅದರಲ್ಲಿ ಯಾವ ರೀತಿ ಬಾಲ್ಯದಲ್ಲಿ ರಾಜೇಶ್ ಗುರುಗಳಿಗೆ ಅವರ ಜೀವನದಲ್ಲಿ ಘಟನೆಗಳು ನಡೀತು, ಆಧ್ಯಾತ್ಮದಲ್ಲಿ ಅವರ ಒಲವು ಯಾವ ರೀತಿ ಬೆಳೀತು, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಅವರಿಗೆ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಪ್ರತಿ ತಿಂಗಳ ಕೊನೆಯ ರವಿವಾರದಂದು ಜನರಿಗಾಗಿ ರಾಜೇಶ್ ಗುರೂಜಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆ ಸೇವೆಯುದ್ದಕ್ಕೂ ಅವರು ಹೇಳಿರೋದು ಒಂದೇ ಮಾತು, ಏನು ಅಂತಂದ್ರೆ, ನಾನು ಕೇವಲ ನಿಮಿತ್ತ ಮಾತ್ರ. ಯಾರೇ ಭಕ್ತರು ನಂಬಿಕೆ ಇಟ್ಕೊಂಡು ಬರಲಿ, ಯಾರೇ ಕಷ್ಟ ಅಂಥೇಳಿ ಬರಲಿ, ತಾಯಿ ನನ್ನ ರೂಪದಲ್ಲಿ ಏನು ನನಗೆ ಹೇಳ್ತಾಳ, ನನ್ನ ಬಾಯಿಂದ ಏನು ನುಡಿಸ್ತಾಳ, ಅದೇ ಮಾತನ್ನು ನಾನು ಭಕ್ತರಿಗೆ ಹೇಳ್ತಾ ಬಂದಿದ್ದೀನಿ. ಅದರ ಪ್ರಕಾರ ಸಾಕಷ್ಟು ಜನ ಒಳಿತನ್ನ ಕಂಡು ಅವರು ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಕೂಡ ಹೇಳಿದರು. ನಾವು ಕೂಡ ಕೆಲವೊಂದಿಷ್ಟು ಲೈವ್ ವಿಡಿಯೋಗಳನ್ನು ತಮ್ಮ ಮುಂದೆ ನಾನು ಇಟ್ಟಿದ್ದೆ. ಸ್ವತಃ ಅಲ್ಲಿ ಏನೇನು ಘಟನೆ ನಡೀತದ ಅನ್ನುವಂತಹ ವಿಷಯವನ್ನೆಲ್ಲ ತಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೆ. ಈಗಲೂ ಕೂಡ ಮುಂದುವರಿದ ಭಾಗವಾಗಿ ಕೆಲವೊಂದಿಷ್ಟು ಘಟನೆಯ ಬಗ್ಗೆ ಸ್ವತಃ ಅಲ್ಲಿ ಒಳಿತನ್ನ ಕಂಡವರು ಅವರು ಮಾತಾಡಿದ್ದಾರೆ. ಆ ವಿಡಿಯೋಗಳನ್ನು ನಾನು ಕೊನೆಯದಾಗ ಹಾಕ್ತೀನಿ. ಕೊನೆಯ ಭಾಗದಲ್ಲಿ ನೀವು ಕಂಟಿನ್ಯೂ ವಿಡಿಯೋ ಅದನ್ನು ನೋಡ್ಕೊಂತ ಹೋದ್ರೆ ನಿಮ್ಮ ಕೊನೆಯದೊಳಗೆ ಅದು ಸಿಗ್ತದೆ. ಪ್ರಮುಖವಾಗಿ ಇವತ್ತಿನ ದಿವಸ ಹೇಳೋ ವಿಷಯ ಏನು ಅಂತಂದ್ರೆ, ಯಾವಾಗ ರಾಜೇಶ್ ಗುರೂಜಿ ಅವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಆಯಿತು, ಸ್ವತಃ ತಾಯಿ ಅವರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದಳು, ಅವರ ಕನಸಿನಲ್ಲೇ ಆಯಿತು, ಅವರ ಆ ಎಚ್ಚರ ಸ್ವರೂಪ ಇದ್ದಾಗೂ ಕೂಡ ಅವರು ಯಾವಾಗ ತಾಯಿಯನ್ನು ನೆನೀತಾರ, ಆವಾಗ ತಾಯಿ ಬಂದು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ಲು. ಆವಾಗಿಂದ ರಾಜೇಶ್ ಗುರೂಜಿ ಅವರು ಜನರ ಸೇವೆಗಾಗಿ ನಿಲ್ತಾರೆ. ಹೀಗೆ ನಡೆದಿರುವಂತಹ ಕೆಲವೊಂದಷ್ಟು ಘಟನೆ ಒಳಗೆ ಮೊಟ್ಟ ಮೊದಲಿಗೆ ಇವ್ರಿಗೂ ಏನು ಅನಿಸ್ತಿತ್ತು, ಇದೆಲ್ಲ ನಡೀತೈತೋ ಇಲ್ಲೋ, ನಿಜನೋ ಸುಳ್ಳು ಅಂಥೇಳಿ ಮೊದಲಿಗೆ ಇವರಿಗೂ ಕೂಡ ಸ್ವಲ್ಪ ಅನುಮಾನಗಳಿತ್ತು. ಅದನ್ನು ಕನ್ಫರ್ಮ್ ಮಾಡ್ಕೋ ಸಲುವಾಗಿ ಮೊದಲಿಗೆ ಇವರು ಆ ಬಂಕಾಪುರದಲ್ಲಿರುವಂತಹ ದುರ್ಗಾ ದೇವಸ್ಥಾನದಲ್ಲಿ ಇವರು ಸೇವೆಯನ್ನು ಕೈಗೊಳ್ತಾರೆ. ಆವಾಗ ಮೊಟ್ಟ ಮೊದಲಿಗೆ ಇವರು ದೇವಸ್ಥಾನಕ್ಕೆ ಹೋಗೋದು, ಅಲ್ಲೇ ಸ್ವಲ್ಪ ಧ್ಯಾನವನ್ನು ಮಾಡೋದು, ದೇವಿ ಪಾರಾಯಣ ಮಾಡೋದು, ದೇವರ ಪೂಜೆಯನ್ನ ಕುಂತ್ಕೊಂಡು ನೋಡೋದು, ದೇವಿಯ ಜೊತೆ ವಾರ್ತಾಲಾಪ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಇನ್ನು ದೇವಸ್ಥಾನಕ್ಕೆ ಕೆಲವೊಂದಿಷ್ಟು ಜನ ಏನು ಬರ್ತಿತ್ತು, ಅವ್ರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋರು, ದೇವ್ರ ಮುಂದೆ ಹೇಳ್ಕೊಳ್ಳೋರು. ಆ ಸಂದರ್ಭದೊಳಗೆ ಇವರು ಅಲ್ಲಿ ಇರೋದನ್ನು ನೋಡಿ ಸ್ವಲ್ಪ ಜನ ಇವ್ರ ಜೋಡಿ ಮಾತಾಡೋರು. ಇಲ್ಲ, ನಾವು ಹಿಂಗೆ ಬಂದಿದ್ವಿ, ಮತ್ತು ಇಂಥದ್ದೊಂದು ಸಮಸ್ಯೆ ಇತ್ತು ಅಂತ ಹೇಳಿ ಅಂದಾಗ, ಈ ಸಮಸ್ಯೆಯನ್ನು ದೇವರಿಗೆ ನಾನು ಕೇಳಿ ನೋಡ್ತೀನಿ ಅಂತ ಹೇಳಿ ಇವರು ಕೂಡ ತಾಯಿ ಚಾಮುಂಡಿಗೆ, ಅಲ್ಲಿ ದುರ್ಗಾ ದೇವಸ್ಥಾನ ಅಂತ ಇದೆ, ಆ ದುರ್ಗಾದೇವಿ ದೇವಸ್ಥಾನದಲ್ಲಿ ತಾಯಿಗೆ ಕೇಳ್ಕೊಂಡಾಗ ತಾಯಿ ಇವರ ಬಾಯಿಂದ ನುಡಿಸಿರುವಂತಹ ಮಾತುಗಳು ಬಹಳ ಮಾರ್ಮಿಕವಾದ ಮಾತುಗಳು.
ನೋಡು, ನೀನು ಅವ್ರ ಕಡೆಯಿಂದ ಸಮಸ್ಯೆಯನ್ನ ಕೇಳು, ನಾನು ಏನು ಹೇಳ್ತೀನಿ, ಯಾವುದನ್ನ ಮಾಡಂತ ಹೇಳ್ತೀನಿ ಅದನ್ನ ಅವರಿಗೆ ಯಥಾವತ್ತಾಗಿ ನೀನು ಹೇಳಿಬಿಡು ಅಂಥೇಳಿ ತಾಯಿ ಇವರಿಗೆ ಆಶೀರ್ವಾದ ಮಾಡಿದಳಂತ. ಅದಲ್ಲದೆ ಕಷ್ಟ ಅಂಥೇಳಿ ಬಂದವರಿಗೆ ನಿಷ್ಕಲ್ಮಶವಾದ ನಿಸ್ವಾರ್ಥ ಭಾವನೆಯಿಂದ ನೀನು ಸೇವೆಯನ್ನ ಮಾಡುವಂಥವನಾಗು. ಯಾರಿಂದನೂ ಕೂಡ ಯಾವುದನ್ನು ನೀನು ಬಯಸ್ಲಿಕ್ಕೆ ಹೋಗಬೇಡ. 1 ರೂಪಾಯಿನೂ ಬಯಸ್ಬೇಡ, ಏನು ಒಂದು ಹಣ್ಣು ಹಂಪಲು ಬಯಸ್ಬೇಡ, ಏನೂ ಬಯಸ್ಬೇಡ. ಹಂಗೇನಾದರೂ ನೀನು ಬಯಸಿದ್ದೇ ಆದಲ್ಲಿ ನಾನು ನಿನಗೆ ನಿನ್ನ ಸಂಪರ್ಕವನ್ನ ಬಿಟ್ಟು ಬಿಡ್ತೀನಿ, ನಿನ್ನ ಜೊತೆ ನಾನು ಮಾತಾಡೋದನ್ನ ಬಿಟ್ಟು ಬಿಡ್ತೀನಿ ಅಂಥೇಳಿ ತಾಯಿ ಆಜ್ಞೆ ಮಾಡಿದ್ದಳಂತರ. ಅದಕ್ಕೆ ಆ ಆಜ್ಞೆಯನ್ನ ಶಿರಸಾ ವಹಿಸಿ ಈಗಲೂ ಕೂಡ ರಾಜೇಶ್ ಗುರೂಜಿ ಅವರು ಯಾರಿಂದನೂ 1 ರೂಪಾಯಿ ಕಾಣಿಕೆಯನ್ನ ಅವರು ಬಯಸಿಲ್ಲ. ನೀವು ಕೊಡ್ಲಿಕ್ಕೆ ಬಂದ್ರೂ ಅವರು ತೆಗೆದುಕೊಳ್ಳುವುದಿಲ್ಲ. ಹೀಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ತದನಂತರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತಿಂಗಳಿಗೆ 1 ದಿವಸ ಅಂದ್ರೆ 4 ಅಥವಾ 5 ಏನು ರವಿವಾರಗಳು ಬರ್ತಾವ, ಈ ತಿಂಗಳಿನ ಕೊನೆಯ ರವಿವಾರ ಏನ್ ಬರ್ತೈತಿ ಆ ಕೊನೆಯ ರವಿವಾರವನ್ನ ಅವರು ಜನರ ಸೇವೆಗಾಗಿ ಅವರು ಅದನ್ನ ಮೀಸಲಿಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆ 9:09ವರೆಗೆ ಅವ್ರು ಬಂದ್ರಂದ್ರೆ ಎಷ್ಟು ಬೇಕಾದಷ್ಟು ಜನ ಬರಲಿ, ಎಲ್ಲ ಜನರ ಸಮಸ್ಯೆಯನ್ನ ಕೇಳ್ತಾರ. ಕೇಳಿ ಅದನ್ನ ದೇವಿ ಮುಂದೆ ಇಡ್ತಾರ. ದೇವಿ ಏನು ಉತ್ತರವನ್ನ ಕೊಡ್ತಾಳ ಅದನ್ನ ಜನರಿಗೆ ಹೇಳ್ತಾರ. ಸ್ವತಃ ಅವರೇ ದೇವಿ ಪೂಜೆಯನ್ನ ಮಾಡಿ ಹಲವಾರು ಗಿಡಮೂಲಿಕೆಗಳನ್ನ ತಂದು ಅದರಿಂದ ಎಣ್ಣೆ ಮತ್ತು ಹಲವಾರು ಪ್ರಮುಖವಾದ ನದಿಗಳೇನದಾವ ಭಾರತದಲ್ಲಿ, ಅಲ್ಲಿರುವಂತಹ ನದಿ ನೀರನ್ನ ತಂದು ತಾಯಿಗೆ ಅಭಿಷೇಕ ಮಾಡಿ ಅದೇ ಅಭಿಷೇಕದ ತೀರ್ಥವನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಈ ತೀರ್ಥ ಮತ್ತು ಎಣ್ಣೆ ನೋಡ್ರಿ ಎಷ್ಟು ಪ್ರಭಾವಿ ಅಂತಂದ್ರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಸಮಸ್ಯೆಗಳು, ಆಸ್ಪತ್ರೆಯಲ್ಲೇ ಬಗೆಹರಿಯಲಾರದಂತಹ ಸಮಸ್ಯೆಗಳು ಮತ್ತು ವೈದ್ಯ ಲೋಕಕ್ಕೆ ಸವಾಲು ಎಸಗುವಂತಹ ಸಮಸ್ಯೆಗಳು ಏನದಾವ ಆ ಎಲ್ಲ ಸಮಸ್ಯೆಗಳು ಅಲ್ಲಿ ಬಗೆಹರಿದಾವ. ಸಂತಾನ ಭಾಗ್ಯ ಆಗಿರ್ಬೋದು, ಕಿಡ್ನಿ ಸಮಸ್ಯೆ, ಹಾರ್ಟ್ದು, ಅದು ಇದು, ಚರ್ಮ ರೋಗ, ಇಂಥ ಎಲ್ಲ ಸಮಸ್ಯೆಗಳನ್ನ ಅಲ್ಲಿ ಜನರ ಮುಂದೆ ಹೇಳಿ ಬಗೆಹರಿಸ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ಮತ್ ನೀವು ಒಂದು ಅನ್ಬಹುದು, ಅಲ್ಲ ಇಷ್ಟು ವೈದ್ಯ ಲೋಕಕ್ಕೆ ಸವಾಲು ಎಸಗುವಂತಹ ಸಮಸ್ಯೆಗಳು ಅಲ್ಲಿ ಬಗೆಹರಿತಾವಂದ್ರೆ ಅಂಥದ್ದು ಏನಿರ್ಬೋದು, ಇನ್ನೂ ಜನ ಮೂಢನಂಬಿಕೆಯನ್ನ ನಂಬುತ್ತಾ ಇದ್ದಾರೇನೋ ಅಂತ ಹೇಳಿ ನೀವು ಅನ್ಬಹುದು. ನಾನು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಮತ್ತು ಅಲ್ಲಿ ಬಂದಿರುವಂಥ ಎಷ್ಟೋ ಜನರ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೀನಿ. ಅದನ್ನ ನೋಡಿದಾಗ ನನಗೆ ಒಂದು ರೀತಿ ವಿಸ್ಮಯ ಎನಿಸ್ತು. ಎಷ್ಟು 5 ಲಕ್ಷ 10 ಲಕ್ಷ ಕೊಟ್ಟು ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬಗೆಹರಿದಂತಹ ಸಮಸ್ಯೆಗಳು, ಕ್ಯಾನ್ಸರ್ 4th ಸ್ಟೇಜ್, ಅದು ಬಗೆಹರಿಲಾರದಂತಹ ಸಮಸ್ಯೆ, ಅಂಥವುಗಳು ಇಲ್ಲಿ ಯಾವುದೋ ಖರ್ಚಿಲ್ಲದ ಬಗೆಹರಿತಾವಂದ್ರ ಯಾಕೆ ಹೋಗಬಾರ್ದು ಜನ? ಬಹಳಷ್ಟು ಜನ ನನಗೆ ಫೋನ್ ಮಾಡೋರು, ಇಲ್ಲ ನೀವು ಗುರುಗಳ ಚರಿತ್ರೆಗಳನ್ನ ಹೇಳ್ತಿರ್ತೀರಿ, ಆದ್ರೆ ಆ ಗುರುವಿನಿಂದ ಯಾರಾದ್ರೂ ಒಳಿತನ್ನ ಕಂಡವ್ರಿದ್ರ ಅವ್ರ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಅಂತ ಹೇಳಿ ಬಹಳ ಒತ್ತಾಯ ಮಾಡ್ತಿದ್ರಿ. ಅದ್ರ ಸಲುವಾಗಿ ನಾವು ಒಂದು 5-6 ತಿಂಗಳ ಹಿಂದೆ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೆ. 3 ವಿಡಿಯೋಗಳನ್ನ ನಾವು ಹಾಕಿದೀವಿ, ಈಗಾಗಲೇ ಸಾಕಷ್ಟು ಜನ ನೋಡಿರಿ. ಈಗ ಇನ್ನೊಂದು ವಿಶೇಷ ಏನು ಹೇಳಬೇಕು ಅಂತಂದ್ರೆ, ಈ ಸಂದರ್ಭದಲ್ಲಿ ಈ ದೇವಿಯ ಸಲುವಾಗಿ, ಈ ದೇವಿಯ ಸೇವೆಯ ಸಲುವಾಗಿ ಸ್ವತಃ ನೋಡ್ರಿ ಅವರು ಕೋಟ್ಯಾಧೀಶ್ವರ ಅದಾರ. ಅವ್ರಿಗೆ ಯಾವುದೋ ನೀವು ಕೊಟ್ಟ ಹಣದಿಂದ ಬದುಕಬೇಕನ್ನುವಂಥ ಇಚ್ಛಾನೂ ಇಲ್ಲ. ಅವರು ಏನು ತಮ್ಮ ವೃತ್ತಿಯನ್ನ ಏನು ಮಾಡ್ತಾ ಇದ್ದಾರ ವೃತ್ತಿಯೊಳಗೆ ಅದಾರ. ಅವರು ತಮ್ಮ ಏನು ಕಾಯಕ ನಡಿಬೇಕು, ಕಾಯಕಕ್ಕೆ ಬೆಲೆ ಕೊಟ್ಟು ದಿನಾಲೂ ತಮ್ಮ ಕಾಯಕವನ್ನ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಆಸ್ತಿ ಇದ್ರು, ಅಷ್ಟು ಕಾಯಕವನ್ನ ಮಾಡ್ತಿದ್ರು ಕೂಡ ನಿಸ್ವಾರ್ಥ ಭಾವದಿಂದ ಈ ವೃತ್ತಿಯ ಜೊತೆ ಪ್ರವೃತ್ತಿನೂ ಒಂದು ಇರಬೇಕಲ್ಲ ಅಂತ ಹೇಳಿ, ತಾಯಿ ಸೇವೆಯನ್ನ ಮಾಡೋಣ ಅಂತ ಹೇಳಿ ಈ ಸೇವೆಗೆ ಅವರು ಮುಂದಾಗಿ ಸ್ವತಃ ತಾವೇ ಖರ್ಚು ಮಾಡಿ, ಈಗೇನು ಬಂಕಾಪುರದ ಹತ್ತಿರ ಇರುವಂತಹ ಬಾಡ್ ಗ್ರಾಮ ಇದೆ, ಕನಕದಾಸರ ಬಾಡ್ ಗ್ರಾಮ, ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಕನಕದಾಸರು ಎಂತ ಮಹಿಮಾ ಪುರುಷರು. ಅಂತಹ ಕನಕದಾಸರು ಜನಿಸಿರುವಂತಹ ಬಾಡ್ ಗ್ರಾಮದಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ದಾರೆ.
ಅದರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಈ ಕನಕದಾಸರ ಮರಣ ಹೊಂದಿದ ಏನು ಒಂದು ಸ್ಥಳ ಇತ್ತು, ಅದೇ ಸ್ಥಳವನ್ನ ತಾಯಿಯ ಒಪ್ಪಿಗೆ ಮೇರೆಗೆ ಆ ಸ್ಥಳವನ್ನ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲಿ ಒಂದು 5 ಎಕರೆ ಜಾಗ ತಗೊಂಡು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು, ಜನರಿಗೆ ಅದೊಂದು ದೇವರ ಆಶೀರ್ವಾದ ಸಿಗುವಂಥದ್ದಾಗಲಿ ಅಂತ ಹೇಳಿ ಆ ಕಾಯಕಕ್ಕೆ ಅವರು ತೊಡಗ್ಯಾರ. ಅದು ಈಗ ಅದರದೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಅದನ್ನೀಗ ಹೊಲ ಖರೀದಿನೂ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ತಿಂಗಳಲ್ಲದೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ದಲ್ಲಿ ಬರುವಂತಹ ತಿಂಗಳಿನ ಕೊನೆಯ ರವಿವಾರ ಏನೈತಿ, ಡಿಸೆಂಬರ್ ತಿಂಗಳದ ಕೊನೆಯ ರವಿವಾರ, ಆ ರವಿವಾರದಿಂದ ಸೇವೆ ಬಾಡ ಗ್ರಾಮದಲ್ಲೇ ನಡೀತದ. ಅದಕ್ಕೆ ಯಾರಾದರೂ ಭಕ್ತಾದಿಗಳು ಹೋಗೋರಿದ್ರಂದ್ರ, ಈಗಾಗಲೇ ಬಂದಂತಹ ಭಕ್ತಾದಿಗಳು ವಿಡಿಯೋಗಳನ್ನ ನೋಡ್ತಿದ್ರಂದ್ರ, ನೆಕ್ಸ್ಟ್ ಯಾರು ಹೋಗೋರದಾರ ಅವರಿಗೆ ಇನ್ನೇನು ಬಂಕಾಪುರದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ರು ಈ ಸೇವೆ ಇದೊಂದೇ ತಿಂಗಳು, ನವೆಂಬರ್ ತಿಂಗಳದೊಂದು ಸೇವೆ ಇಲ್ಲೇ ನಡೀತದ. ಡಿಸೆಂಬರ್ ತಿಂಗಳದಿಂದ ಸೇವೆಯನ್ನ ಆ ಬಾಡ ಗ್ರಾಮದ ಕನಕದಾಸರ ಏನು ಅದು ಅರಮನೆ ಇದೆ ಅದರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಅಲ್ಲಿದೆ. ನೀವು ಯಾರಾದ್ರೂ ಅಲ್ಲಿ ಕೇಳಿದ್ರೆ ಗೊತ್ತಾಗ್ತೈತಿ, ಅದು ಚಿಕ್ಕ ಗ್ರಾಮ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ. ಆ ಹೋಗುವಂತಹ ಆ ಬಾಡ ಗ್ರಾಮದ ರಸ್ತೆಯ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಇವ್ರದ್ದು ಆ ಸೇವೆ ನಡೀತಾ ಇದೆ. ಮತ್ತು ಅಷ್ಟೆಲ್ಲ ದೊಡ್ಡ ಜಾಗದಾಗ ಎಷ್ಟು ದೇವಸ್ಥಾನವನ್ನ ಕಟ್ಟೆ ಬಿಟ್ರೇನೋ ಅಂತಲ್ಲ, ಅಲ್ಲಿ ಒಂದು ಈಗಾಗಲೇ ಸೇವೆಗಾಗಿ 1-2 ಕೊಠಡಿಗಳನ್ನ ಮತ್ತು ದೇವಸ್ಥಾನಕ್ಕೆ ಏನು ಜಾಗ ಬೇಕು ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಮಾಡೋರಿದ್ದಾರೆ, ಆ ಜಾಗದಲ್ಲಿ 1-2 ರೂಮ್ಗಳನ್ನ ಈಗ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಜಾಗದಲ್ಲಿ ಸೇವೆಯನ್ನು ಮುಂದುವರಿತೈತಿ. ಮುಂದಿನದ ವರ್ಷ ಜನವರಿ ಏನ್ ಬರ್ತದ, ಜನವರಿ ತಿಂಗಳಲ್ಲಿ ಭೂಮಿಯ ಪೂಜೆ ಮಾಡುವುದರ ಮೂಲಕ ಆ ದೇವಸ್ಥಾನದ ನಿರ್ಮಾಣ ಮಾಡೋರಿದ್ದಾರೆ. ವಿಶೇಷ ಏನು ಅಂತಂದ್ರೆ, ಈ ದೇವಸ್ಥಾನ ಯಾವ ರೀತಿ ಆಗುವುದಿದೆ ಅಂತಂದ್ರೆ ನೀವು ನಂಬಲಿಕ್ಕಿಲ್ಲ. ಇಡೀ ಭಾರತದೊಳಗ ಇಂಥ ದೇವಸ್ಥಾನ ಇರಬಾರದು, ಇಲ್ಲೂ ಅದು ಅಂತ ದೇವಸ್ಥಾನವೂ ಇಲ್ಲ, ಮುಂದೆ ಅಂಥದ್ದು ಯಾರು ನಿರ್ಮಿಸಿರಬಾರ್ದು ಅಂತ ರೀತಿ ಆ ದೇವಸ್ಥಾನವನ್ನ ಈಗಲೇ ಪ್ಲಾನ್ ಮಾಡಿದ್ದಾರೆ. ಒಂದು ಸುಮಾರು 108 ಗೋವುಗಳ ಬಾಯಿಯಿಂದ ತೀರ್ಥ ಬರಬೇಕು, ಆ ತೀರ್ಥ ಸ್ನಾನವನ್ನ ಮಾಡಬೇಕು. ಪುಷ್ಕರಣಿ ಒಂದಿರ್ತದ, ಒಂದು ಧ್ಯಾನ ಮಂದಿರಕ್ಕಂತ ಹೇಳಿ ಒಂದು ಗವಿ ರೀತಿ ಮಾಡಿ ಧ್ಯಾನ ಒಂದು ಮಂದಿರವನ್ನ ಮಾಡೋರಿದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನವನ್ನ ಮಾಡೋರಿದ್ದಾರೆ. ಯಾರು ಗುರುಗಳು ಅಂತ ಹೇಳಿ ಆ ಪ್ರದೇಶಕ್ಕೆ ಬರ್ತಾರ ಧ್ಯಾನ ಮಾಡ್ಲಿಕ್ಕೆ ಅಂತ ಹೇಳಿ ವಿಶೇಷವಾಗಿ ಗುರುವಿನ ಮಂದಿರವನ್ನ ನಿರ್ಮಾಣ ಮಾಡೋರಿದ್ದಾರೆ. ಅದರ ಜೊತೆ ಯಾತ್ರಿಗಳು ಬಂದ್ರಂದ್ರ ಯಾತ್ರಿಗಳಿಗೆ ಇರ್ಲಿಕ್ಕೆ ಯಾತ್ರಾ ಸ್ಥಳವನ್ನ ನಿರ್ಮಾಣ ಮಾಡೋರಿದ್ದಾರೆ ಮತ್ತು ನಿರಂತರ ದಾಸೋಹದ ವ್ಯವಸ್ಥೆಯನ್ನ ಮಾಡೋರಿದ್ದಾರೆ. ನೋಡ್ರಿ, ಒಂದು ಮಾತದ ಏನು ಅಂತಂದ್ರ ನಿಮ್ಗೆ ಅತಿಶಯೋಕ್ತಿ ಅನಿಸ್ಬೋದು ನಾ ಹೇಳೋದಿದು. ಸಿರಿ ಬಂದ ಕಾಲಕ್ಕ ಕರೆದು ದಾನವ ಮಾಡು ಅಂತ ಹೇಳ್ಯಾರ ಹಿರಿಯರು. ನಮ್ಮ ಹತ್ತಿಗೆ ಎಲ್ಲಾ ಕೊಟ್ಟಾನ ದೇವ್ರ, ರಗಡ ಆಸ್ತಿ ಕೊಟ್ಟಾನ, ಅಂತಸ್ತು ಕೊಟ್ಟಾನ, ಒಳ್ಳೆಯ ಸುಖ ಸಂಸಾರವನ್ನ ಕೊಟ್ಟಾನ, ಉದ್ಯೋಗ ಕೊಟ್ಟಾನ, ಆರೋಗ್ಯ ಕೊಟ್ಟಾನ. ಇಷ್ಟೆಲ್ಲ ಕೊಟ್ಟ ನಂತರವೂ ನಾನು ಏನಾದ್ರೂ ಸೇವೆಯನ್ನ ಮಾಡ್ಲಿಲ್ಲ ಅಂದ್ರೆ ಇದು ಬದುಕು ನಿರರ್ಥಕ ಅಂತ ಹೇಳಿ, ಅದಕ್ಕೆ ಇಂಥ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿ ರಾಜೇಶ್ ಗುರೂಜಿ ಅವರು ನೋಡ್ರಿ ತಮ್ಮ ಸ್ವಂತ ಖರ್ಚಿನ ಹಣದಿಂದ, ಯಾಕಂದ್ರೆ ಎಷ್ಟು ಸೇವೆ ಮಾಡಿದ್ರು ಅವರು ಯಾರಿಂದನೂ ಯಾವ ಸೇವೆಯನ್ನ ತಗೊಂಡಿಲ್ಲ. ಮತ್ತೆ ಯಾವಾಗ ಆ ಸೇವೆಯನ್ನ ನೀ ತಗೋತಿ ಅಲ್ಲಿಗೆ ನಂದು ನಿಂದು ಸಂಬಂಧ ಮುಗೀತು ಅಂತ ಹೇಳಿ ತಾಯಿನೇ ಅವರಿಗೆ ಹೇಳಿದಾಳಂತ. ಮತ್ತ ಅಂತಹ ತಾಯಿ ಆಜ್ಞೆಯನ್ನ ಪಾಲಿಸದೆ ಇರ್ಲಿಕ್ಕಾಗ್ತದೇನು? ಇಲ್ಲ. ಹಿಂಗಾಗಿ ಅವರು ಸ್ವತಃ ತಮ್ಮ ಖರ್ಚಿನಿಂದ ತಾವೇ ದೊಡ್ಡ ಪ್ರಮಾಣದ ದೇವಾಲಯ ನಿರ್ಮಾಣ ಮಾಡೋರಿದ್ದಾರೆ. ಮತ್ತು ಆ ದೇವಾಲಯ ನಿರ್ಮಾಣ ಆದ ನಂತರ ಮತ್ತೊಮ್ಮೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ದೇವಾಲಯ ನಿರ್ಮಾಣ ಆಗೈತಿ, ಅಲ್ಲಿ ಸೇವೆ ಯಾವ ರೀತಿ ಆಗ್ತೈತಿ ಅನ್ನುವಂಥ ವಿಚಾರವನ್ನ ನಾನು ವಿಡಿಯೋದ ಮೂಲಕ ತಮಗೆ ಮುಂದಿನ ಭಾಗದೊಳಗೆ ಅದೆಲ್ಲ ಮುಗಿದ ನಂತರ ಅದನ್ನ ನಾನು ತಿಳಿಸ್ತೀನಿ. ಈಗ ಅಲ್ಲಿ ಜನ ಹೋಗಿ ಯಾವ ರೀತಿ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡ್ರು ಮತ್ತೆ ಏನೂ ಖರ್ಚಿಲ್ಲದ ಇದು ಆಗ್ತೈತಿ ಅಂದ್ರೆ ಮಾಡ್ಲಿಕ್ಕೆ ಏನಾಗುದೈತ್ರಿ? ನಮಗ ಏನಾಗುದೈತಿ? ಎಷ್ಟೋ ಖರ್ಚು ಮಾಡಿವಂತ ಏನೋ ಖರ್ಚಿಲ್ಲದ ಒಳ್ಳೇದಾಗ್ತೈತಿ ಅಂದ್ರೆ ಹೋಗಬಾರ್ದು ಯಾಕಂತ ನಾನು ಒಂದು ವಿಚಾರ.
ಅದಕ್ಕೆ ಸಾಕಷ್ಟು ಜನ ಏನ್ ನಿಮಗೆ ಸಮಸ್ಯೆಗಳದಾವ ಅಂತ ಹೇಳ್ಕೊಂತೀರಿ, ದವಾಖಾನೆ ಒಳಗ ಅದು ಕ್ಯೂರ್ ಆಗಿಲ್ಲ, ಸರಿ ಆಗಿಲ್ಲ ಅಂತವ್ರು ಇದೊಂದು ತಿಂಗಳ, ಇದು ನವೆಂಬರ್ 1 ತಿಂಗಳ ನೀವು ಅದೇ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಅವ್ರನ್ನ ಭೇಟಿ ಆಗ್ಬೋದು. ಈಗಾಗಲೇ ಸಾಕಷ್ಟು ಮೊದಲಿನ ವಿಡಿಯೋಗಳಲ್ಲಿ ಹೇಳಿ ನಾನು, ಬಂಕಾಪುರಕ್ಕೆ ಹೋಗ್ರಿ, ಬಂಕಾಪುರದ ಬಸ್ ಸ್ಟ್ಯಾಂಡ್ದಿಂದ ಸ್ವಲ್ಪ ಮಯೂರ್ ಲಾಡ್ಜ್ ಅಂತ ಐತಿ, ಇವ್ರದೇ ಒಂದು ಮಯೂರ್ ಲಾಡ್ಜ್ ಪಕ್ಕದಲ್ಲೇ ಒಂದು ರಸ್ತೆ ಐತಿ. ಆ ರಸ್ತೆಯಿಂದ ಸೀದಾ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲೇ ಆಂಜನೇಯನ ದೇವಸ್ಥಾನ ಐತಿ. ಇದನ್ನ ಹೇಳಿರ್ತೀನಿ, ಬಹಳಷ್ಟು ಜನ ವಿಡಿಯೋ ನೋಡಂಗಿಲ್ಲ, ನೋಡಲ್ದನ ಅರ್ಧ ನೋಡಿ ಪದೇ ಪದೇ ಫೋನ್ ಮಾಡಿ ಅಡ್ರೆಸ್ ಹೇಳ್ರಿ ಅಂತ ಹೇಳಕತ್ತೀರಿ. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬರೆದು ಹಾಕಿರ್ತೀನಿ. ಇದು ಏನು ಹಾವೇರಿ ಮತ್ತು ಸಿಗ್ಗಾಂವ್ ನಡಬರ್ಕ ಈ ಪುಣಾ ಬೆಂಗಳೂರು ರೋಡ್ ಏನದ ಅದರ ಹಚ್ಚೆ, ಪುಣಾ ಬೆಂಗಳೂರು ರೋಡಿಗೆ ಹಚ್ಚೆ ಬಂಕಾಪುರ ಅನ್ನುವಂತ ಇದೊಂದು ಗ್ರಾಮ. ಈಗ ಬಂಕಾಪುರದಿಂದ ನೀವು ಬಾಡಕ್ಕೆ ಹೋಗ್ಬೇಕಂದ್ರೆ ಅದೊಂದು 5 ಕಿಲೋಮೀಟರ್ ಅಥವಾ ಒಂದು 6-7 ಕಿಲೋಮೀಟರ್ ಇರಬಹುದು. ಅದು ಇದೊಂದು ತಿಂಗಳ ಆಂಜನೇಯನ ದೇವಸ್ಥಾನದೊಳಗೆ ನಡೀತದ. ಮುಂದಿನ ತಿಂಗಳದಿಂದ ಡಿಸೆಂಬರ್ದ ಕೊನೆಯ ರವಿವಾರ ಏನದ, ಆ ಕೊನೆಯ ರವಿವಾರದ ಸೇವೆ ಅದು ಬಾಡ್ ಗ್ರಾಮದೊಳಗ ನಡೀತದ. ಅದಕ್ಕೆ ಎಲ್ಲರೂ ಎಂತೆಂತೋ ಸಮಸ್ಯೆಗಳು ಅದಾವ, ಜನರಿಗೆ ಸಮಸ್ಯೆಗಳಿಲ್ಲದ ವ್ಯಕ್ತಿನೇ ಇಲ್ಲ. ಮತ್ತು ವಯೋಸಹಜ ಏನು ಬರ್ತಾವಲ್ಲ, ಅವು ಕಾಲು ನೋವು, ಕೈ ನೋವು, ಇಂಥವನ್ನೆಲ್ಲ ಸಣ್ಣ ಸಣ್ಣವೆಲ್ಲ ತಗೊಂಡು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ದೊಡ್ಡ ಸಮಸ್ಯೆ ಇದ್ದವರು ಬಹಳ ದೂರಿಂದ ಬಂದಿರ್ತಾರ, ಅಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಾವು. ಬೇರೆ ಯಾವ್ದೋ ಚಿಕ್ಕ ಪುಟ್ಟ ಕೆಲ್ಸಕ್ಕ ಅದು ಮತ್ತೊಂದು ಯಾವ್ದೋ ನಮಗ ವಯಸ್ಸಾಯ್ತು, ನನಗ್ ಶಕ್ತಿ ಇಲ್ಲ, ನಿಶಕ್ತಿ, ಅವೆಲ್ಲ ವಯೋಸಹಜ, ಅವೆಲ್ಲ ಬರುವವು. ಅಂತ ಸಮಸ್ಯೆಗಳನ್ನೆಲ್ಲ ತಗೊಂಡು ಹೋಗಿ ಬ್ಯಾರೆಯವರಿಗೆ ತೊಂದರೆ ಮಾಡಿ ಮೇಜರ್ ಸಮಸ್ಯೆ ಇದ್ದವರಿಗೆಲ್ಲ ಅವಕಾಶ ಕೊಡಲ್ದ ಅದು ಸಮಸ್ಯೆ ಮಾಡಕ್ ಹೋಗ್ಬೇಡ್ರಿ. ದೊಡ್ಡ ಏನ್ ಸಮಸ್ಯೆ ಅದಾವ ಅಲ್ಲಿ ಹೋಗ್ರಿ, ಅವ್ರನ್ನ ಭೇಟಿ ಆಗ್ರಿ. ತೀರ್ಥ ಮತ್ತು ಎಣ್ಣೆಯನ್ನ ಅಲ್ಲಿ ಕೊಡ್ತಾರ. ಮತ್ತೆ ಯಾವ ರೀತಿ ಭಕ್ತಿಯನ್ನ ನೀವು ಇಟ್ಕೊಂಡು ಹೋಗ್ತಿರಲ್ಲ, ಆ ಭಕ್ತಿಗೆ ತಕ್ಕಂತ ಫಲ ಇರ್ತೈತಿ. ಮತ್ ನೀವು ಸ್ವಲ್ಪ ಜನ ಹೆಂಗ ಇರ್ತಾರತ್ತಂದ್ರೆ ಎಲ್ಲಾನು ಒಂದೊಂದ್ ಕಡೆ ಸ್ವಲ್ಪ ಏನಪ್ಪಾ ಅಂತಂದ್ರ ಪರೀಕ್ಷೆ ಮಾಡುವಂತ ಜನ ಇರ್ತೈತಿ. ಆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಒಬ್ರನ್ನ ಭೇಟಿ ಆಗೋದು, ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮತ್ತೊಂದ್ ಕಡೆ ಹೋಗೋದು, ಅಲ್ಲಿ ಭೇಟಿ ಆಗೋದು, ಮತ್ತೊಂದ್ ಕಡೆ ಹೋಗೋದು, ಅಲ್ಲಿ ಭೇಟಿ ಆಗೋದು, ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ಕಡೆ ಜರ ನೀವು ನೆಲ ಹಡ್ಡಿರಂದ್ರ ಭಾವಿ ಆಗೋದಿಲ್ಲ. ಭಕ್ತಿ ಹೆಂಗಿರ್ಬೇಕಂದ್ರ ಒಬ್ಬರಲ್ಲಿ ಏನು ಭಕ್ತಿ ಇಡ್ತೀವಿ, ಅಚಲವಾದ ನಂಬಿಕೆಯನ್ನ ಇಡ್ತೀವಿ, ನಿರಂತರವಾಗಿ ಆ ಭಕ್ತಿ ಇಟ್ರೆ ಒಂದೇ ಜಾಗದಲ್ಲಿ ನೀವು ನೆಲವನ್ನ ಅಗಿದ್ರ ತೋಡಿದ್ರ ಅಲ್ಲಿ ಭಾವಿ ಆಗ್ತೈತಿ. ಹಂಗ ನಿಜ ಭಕ್ತಿ ಎಲ್ಲೈತಿ ಅಲ್ಲಿ ಪ್ರತಿಫಲ ಸಿಗ್ತೈತಿ. ಅದಕ್ಕಂತ ನಿಷ್ಕಲ್ಮಶವಾದ ಭಕ್ತಿಯನ್ನ ಇಟ್ಕೊಂಡು ದೇವ್ರ ನೀನಪ್ಪ, ನೀ ಇಲ್ಲದ ನಮಗೆ ಏನೂ ಇಲ್ಲ ಅಂತ ಹೇಳಿ ನೀವು ದೇವರ ಮೊರೆಯನ್ನ ಹೋಗಿ ಅವ್ರ ಹತ್ರ ನೀವು ಕೇಳ್ಕೊಂಡಾಗ ಏನು ತಾಯಿಯ ಆಶೀರ್ವಾದ ಏನ್ ಬರ್ತೈತೋ ಅದನ್ನ ಯಥಾವತ್ತಾಗಿ ನಿಮ್ಗೆ ಹೇಳ್ತಾರ ಅವರು. ಇಲ್ಲ ನಮ್ಮ ಇದಕ್ಕೆ ಆಗುದಿಲ್ಲ, ವೈದ್ಯಕೀಯ ಲೋಕಕ್ಕೆ ಹೋಗುವಂತನೂ ಅವ್ರು ಹೇಳ್ಯಾರ. ಇದು ವೈದ್ಯಕೀಯ ಕ್ಷೇತ್ರದಿಂದನೇ ಬಗೆಹರಿತೈತೆ ಅಂತ ಹೇಳಿದಾಗ ಅದನ್ನ ಅವ್ರು ಹೇಳ್ತಾರ, ವಿನಃ ನೀವು ಆಸ್ಪತ್ರೆಗೆ ಹೋಗ್ಬೇಡ್ರಿ ಅಂತ ಅನ್ನಂಗಿಲ್ಲ ಅವರು. ಎಲ್ಲ ನಾನೇ ಬಗೆಹರಿಸ್ತೀನಿ ಅಂತ ಹೇಳಿ ಎಂದೂ ಹೇಳಿಲ್ಲ. ಯಾವುದನ್ನ ಎಲ್ಲಿ ಹೋಗಿ ಯಾವ್ರ ಸಹಾಯದಿಂದ, ಯಾರ ಸಹಾಯದಿಂದ ಏನ್ ಕೆಲಸ ಆಗ್ಬೇಕಲ್ಲ ಅದನ್ನ ಮಾಡ್ಕೊಂಡು ಹೋಗ್ರಿ ಅಂತಾನೆ ಅವ್ರು ಹೇಳೋದು. ಮತ್ತೆ ಅವ್ರು ಹೇಳೋದೆಲ್ಲ ಏನದ ಅಂತಂದ್ರ ತಾವು ಮಾತಾಡಿರೋದಲ್ಲದು, ತಾಯಿ ಏನು ನುಡಿಸ್ತಾಳ ಅದನ್ನ ಅವ್ರು ಹೇಳ್ತಾರ. ಅವ್ರು ಕೇವಲ ಒಂದು ಮಾಧ್ಯಮ ಮಾತ್ರ. ಮತ್ತೆ ಇನ್ನೊಂದು, ಅವ್ರ ನಂಬರ್ ಕೊಡ್ರಿ, ಅವ್ರು ನಾವು ಭೇಟಿ ಆಗ್ಬೇಕು, ಬೇರೆ ಸಮಯದೊಳಗೆ ಭೇಟಿ ಆಗ್ಬೇಕು ಅಂದ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ಕಾಯಕ ಯೋಗಿ, ತಮ್ಮ ಕಾಯಕ ಮಾಡ್ತಿರ್ತಾರ. ಮತ್ತೆ ನನಗ ಇಷ್ಟೊಂದು ಫೋನ್ ಬರ್ತಾವಂದ್ರ ಅಂತ ಸೇವೆ ಮಾಡೋರಿಗೆ ಎಷ್ಟು ಫೋನ್ ಬರಬಾರ್ದು, ಅದು ಅವ್ರ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತತಿ. ಅದಕ್ಕೆ ಹೇಳಿರುವಂತ ಸಮಯಕ್ಕೆ ನೀವು ಹೋಗ್ರಿ. ಎಂತ ದೊಡ್ಡ ಏನಪ್ಪಾ ಅಂತಂದ್ರ ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆ ಹೋದ್ರೂ ಕೂಡ ತಿಂಗಳಿನ ಕೊನೆಯ ರವಿವಾರ ಅವ್ರು ಎಂದೂ ತಪ್ಪಿಸೋದಿಲ್ಲ. ತಿಂಗಳಿನ ಕೊನೆಯ ರವಿವಾರ ಅವ್ರು ಯಾವಾಗಲೂ ಇದ್ದೇ ಇರ್ತಾರ. ಆ ದಿವಸ ನೀವು ಹೋಗ್ಬೋದು. ನೀವು ಯಾವುದೇ ಭಯ ಇಟ್ಕೊಳ್ಳದ ನೀವು ಆರಾಮಾಗಿ ಹೋಗಿ ತಮ್ಮ ಕಷ್ಟಗಳನ್ನ ಬಗೆಹರಿಸ್ಕೋರಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಈಗ ಆ ದೇವಸ್ಥಾನದೊಳಗ ಯಾವ್ಯಾವ ಜನರು ತಮ್ಮ ಅಭಿಪ್ರಾಯಗಳನ್ನ ಯಾವ್ಯಾವ ರೀತಿ ಹಂಚಿಕೊಂಡಾರ ಅನ್ನುವಂಥ ವಿಡಿಯೋಗಳನ್ನು ನಾನು ಹೇಳ್ತೀನಿ, ತೋರಿಸ್ತೀನಿ ಮುಂದೆ. ಮತ್ತೆ ಇನ್ನೊಂದು, ರಾಜೇಶ್ ಗುರೂಜಿ ಅವರಿಗೆ ನೀವು ಅನ್ಬೋದು, ಕೆಲವೊಂದಷ್ಟು ನಿಮ್ಗೆ ಲೈವ್ ಪ್ರೂಫ್ ಏನಪ್ಪಾ ಅಂದ್ರೆ ಫೋಟೋಗಳ ಮೂಲಕ ತೋರಿಸ್ತಾನೆ. ಅವ್ರು ಯಾವಾಗ ಸಾಯಿಬಾಬಾನ ನೋಡ್ಬೇಕಂತ ಹೇಳಿ ಅನಿಸ್ತೈತಿ
ಅವಾಗ ಸ್ವತಃ ಪೂಜೆ ಮಾಡೋ ಸಂದರ್ಭದೊಳಗೆ ಫೋಟೋದೊಳಗೆ ಸಾಯಿಬಾಬಾ ಕಾಣಿಸ್ಯಾನ. ನಿಮಗೆ ಆ ಫೋಟೋನ ನಾನು ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು ವಿಡಿಯೋದೊಳಗೆ. ಇದಲ್ಲದ ತಾಯಿ ಚಾಮುಂಡೇಶ್ವರಿ ದೇವಿ ಕಾಣಿಸ್ಯಾಳ. ಆಮೇಲೆ ತಾಯಿಯ ವಾಹನ ಆ ಸಿಂಹ ಕೂಡ ಕಾಣಿಸೈತಿ. ಲಿಂಗ ರೂಪದೊಳಗೆ ಏನಪ್ಪಾ ಅಂತಂದ್ರ ಎಷ್ಟೋ ಅವರಿಗೆ ದೇವಿ ದರ್ಶನವನ್ನ ಕೊಟ್ಟಾಳ. ಇಂಥ ಹಲವಾರು ಸನ್ನಿವೇಶಗಳನ್ನ ನೋಡ್ಕೊಂಡಾಗ ಯಾಕೆ ನೀವು ಹೋಗಿ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಾರದು? ಎಲ್ಲಾ ಕಡೆ ಪ್ರಯತ್ನ ಮಾಡ್ಯಾರ, ರೊಕ್ಕ ಎಲ್ಲ ಖರ್ಚು ಮಾಡ್ಯಾರ, ಇಲ್ಲಿ ದುಡ್ಡು ಇಲ್ಲದ ಆಗ್ತೈತ್ಲ, ದುಡ್ಡು ಇಲ್ದ ಆಗ್ತೈತೆ ಅಂದ ಬಳಕ ಹೋಗಿ ಭಕ್ತಿ ಇಟ್ಕೊಂಡು ನೀವೆಲ್ಲ ಅದನ್ನ ದೇವರ ದರ್ಶನ ತಗೊಂಡು ತಮ್ಮ ಕಷ್ಟಗಳನ್ನ ಹರಿಸ್ಕೋರಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಮುಂದಿನ ಭಾಗದೊಳಗೆ, ಮುಂದಿನ ಇದರೊಳಗೆ ನೀವು ವಿಡಿಯೋಗಳನ್ನೆಲ್ಲ ನೋಡಿ, ಆಮೇಲೆ ಯಾವಾಗ ಮುಂದಿನ ತಿಂಗಳು ಹಿಡ್ದ ಸೇವೆ ಶುರು ಆಗ್ತೈತಿ, ಅಲ್ಲಿ ಏನೇನು ಘಟನೆ ನಡೀತೈತಿ, ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಯಿತು ಅನ್ನುವಂಥ ವಿಚಾರವನ್ನ ಸಂಪೂರ್ಣವಾಗಿ ನಾನು ಮತ್ತೆ ಮುಂದಿನ ಭಾಗದೊಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸರ್, ನಾನು ಹಳ್ಯಾಳ ತಾಲೂಕದಿಂದ ಬಂದಿದ್ದೀನಿ, ಕಾರವಾರ ಡಿಸ್ಟಿಕ್ ಹಳ್ಯಾಳ ತಾಲೂಕದಿಂದ ಬಂದಿದ್ದೀನಿ. ನನ್ನ ಹೆಸರು ಮಾಂತೇಶ್ ಕಿತ್ತೂರದು ಅಂತ ಹೇಳ್ತಾರೆ. ಇವರು ನಮ್ಮ ಮನೆಯವರು. ಇವರು ಲಾಸ್ಟ್ ಇಯರ್ ಬರೀ ಕೇವಲ ಒಂದು ಹಲ್ಲು ನೋವಿನಿಂದ ಸ್ಟಾರ್ಟ್ ಅದು ಆಯಿತು. ಹಲ್ಲು ನೋವು ಅದು ಬಂದಿದ್ರು. ಅದಕ್ಕೆ 1 ವೀಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಇಲ್ಲೇ ಹಾವೇರಿ ಡಿಸ್ಟಿಕ್ ಒಳಗೆ ಇದು ಮಾಡಿದ್ವಿ ಟ್ರೀಟ್ಮೆಂಟು. ಸೊ ಅಲ್ಲೂ ಏನದು ಆಗಲಿಲ್ಲ ಅವರಿಗೆ. ಅಲ್ಲಿಂದ ಅವರು ವೇಟ್ ಮಾಡೋಣ ಡಾಕ್ಟರ್ ಅದು ಬಂದಿದ್ರು. ಆಮೇಲೆ ಮತ್ತು ಫಸ್ಟ್ ಅದು ಆಯಿತು. ಫಸ್ಟ್ದಿಂದ ಮತ್ತು ಅವ್ರು ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು. 15 ಡೇಸ್ ಟ್ರೀಟ್ಮೆಂಟ್ ಮಾಡಿದರು. ಆಮ್ಯಾಗ ಫಸ್ಟ್ ಡೇ ಬೈ ಡೇ ಅದು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದು. ಸೊ ಅಡ್ಮಿಟ್ ಆಗಬೇಕದು ಅಂದರು. ಅಡ್ಮಿಟ್ ಆಗಿ ಅವ್ರು ಪ್ರೈವೇಟ್ ಗೌರ್ಮೆಂಟ್ ಡಾಕ್ಟರ್ ಇರೋರು ಅಂದರೆ ಪ್ರೈವೇಟಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಅವ್ರಿಗೆ ತೋರಿಸಿದ್ನ ಇಲ್ಲ ಶುಗರ್ ಆಗಿದೆ, ಅಟ್ಯಾಕ್ ಆಯ್ತು. ಅವಾಗ ಎತ್ತರಕ್ಕಿಂತ ಮೊದಲು ಗೊತ್ತಿದ್ರು. ಆ ಶುಗರ್ ಡೌನ್ ಆಗೋವರೆಗೆ ಅದು ಅಂದ್ಕೊಳ್ಳಿ ಇದು ಫಸ್ಟ್ ಬಂತು ಬೆಳಿತಾನೆ ಹೋಯ್ತದೆ. ಸೊ ಅವರು ಡಾಕ್ಟರ್ ಅದು ಅಂದ್ರೆ 1 ವೀಕ್ವರೆಗೆ ನೀವು ಇಲ್ಲಿ ಇರಬೇಕಾಗ್ತದೆ. ಬರೀ 1 ದಿನ ಫಸ್ಟ್ ಐತೇನೆ ಅಂತೇಳಿ ಅವರು ಅಡ್ಮಿಟ್ ಮಾಡ್ಕೊಂಡ್ರು. ಬಟ್ ಶುಗರ್ ಲೆವೆಲ್ಲು ಫಸ್ಟ್ ಇದನ್ನಾಗಿರೋದು ನೋಡಿ 3-4 ಡಾಕ್ಟರ್ ಕನ್ಸಲ್ಟ್ ಮಾಡಿ ನಾವು ಇದು ಮಾಡ್ಬೇಕು, ಟ್ರೀಟ್ ಮಾಡ್ಬೇಕದು ಅಂತ ಹೇಳಿದ್ರು ಅವರು. ಸೊ ನಮಗೆ ಅಲ್ಲಿ 1 ವೀಕ್ ಗಟ್ಟಲೆ ಪ್ರೈವೇಟಲ್ಲಿ ಇದನ್ನದು ಆಗದೆ ಇರೋದಕ್ಕೆ ಅಥವಾ ಹೆಚ್ಚಿಗೆ ಇದನ್ನದು ಕಾಸ್ಟ್ ಅದು ಆಗ್ತದೆ ಅಂತೇಳಿ ನಾವು ಅವ್ರಿಗೆ ಅಲ್ಲಿಂದ ನಾವು SDMಗೆ ಹೋಗಿ ಇದು ಮಾಡಿದ್ದೇವೆ ಟ್ರೀಟ್. ಸೊ ಅಲ್ಲಿ ದೇವ್ರದಿಂದ ಅಲ್ಲಿ ಹೋದ ನೆಕ್ಸ್ಟ್ ಡೇನೇ ಟ್ರೀಟ್ ಮಾಡಿದ್ರು, ಅವರು ಆಪ್ರೇಷನ್ ಮಾಡಿದ್ರು. ಅದಾದ 1 ವೀಕ್ ಅಲ್ಲಿ ಉಳಿದ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ವಿ ನಾವು ದರ್ಶನಕ್ಕೆ. ಅವಾಗ ಹಿಂಗೋ ಯಾರೋ ಒಬ್ಬರು ಹೇಳಿದರು, ಒಟ್ಟು ಯಾವುದೋ ಒಂದು ಯಾರಿಗೂ ರೆಕಮೆಂಡ್ ಅಲ್ಲ, ಹಿಂಗೋ ಒಬ್ರು ಯಾರೋ ಇನ್ಫಾರ್ಮ್ ಮಾಡಿದ್ರು. ಆ ಕಾರಣದಿಂದ ಇಲ್ಲಿ ಬಂದು ಇದು ಮಾಡಿದ್ವಿ ನಾವು. ಇವ್ರು ಬಂದಾಗ ಗುರೂಜಿಗಳು ಹೇಳಿದ್ರು, ಅವರು ರಾಜೇಶ್ ಗುರುಗಳು, ನೀವು ಇನ್ನೊಂದು ತಿಂಗಳಲ್ಲಿ ಫುಲ್ ಆರಾಮಾಗ್ತದೆ ಅಂತೇಳಿ ಅವ್ರು ಹೇಳಿಬಿಟ್ಟಿದ್ರು. ಇಲ್ಲೆಲ್ಲ ಆಪ್ರೇಷನ್ನು ಸ್ಟಿಚ್ಚು ಎಲ್ಲ ಇದನ್ನದಾಗಿತ್ತು. ಅವ್ರು ಹೇಳಿದ ಪ್ರಕಾರ 1 ತಿಂಗಳಲ್ಲಿ ಫುಲ್ ಆರಾಮಾಯಿತು. ಲಾಸ್ಟ್ 1 ಇಯರ್ ಬ್ಯಾಕ್ ಅವತ್ತಿಂದ ಇಲ್ಲಿಗೆ ಬರ್ತಾನೆ ಇದ್ವಿ, ಮೇಲಿಂದ ಮೇಲೆ ಬರ್ತಾನೆ ಇರ್ತದೆ. ಮಾಡಿದ್ದೀವಿ ಸರ್. ಅಪ್ ಟು 80ವರೆಗೆ ಇದನ್ನದು ಆಗಿತ್ತು ಸರ್. 1 ವೀಕಲ್ಲಿ 80, ಅದು ಬೈ ರೆಕಮೆಂಡೆಡ್ ಅಂದಮೇಲೆ 80ವರೆಗೆ ಇದನ್ನದು ಆಗಿತ್ತು ಅವ್ರಿಗೆ. ಅಲ್ಲಿವರೆಗೆ ಇದನ್ನದು ಆಯ್ತು. ಏನು ಖರ್ಚದು ಇಲ್ಲ. ಇವ್ರು ಹೇಳಿದ್ರು 1 ತಿಂಗಳಲ್ಲಿ ಆರಾಮಾಗ್ತದೆ ಅಂತೇಳಿ. ಅದು ಫುಲ್ ಕಂಟಿನ್ಯೂ ಆಗಿ ಫುಲ್ ಆರಾಮಾಯ್ತು. ಈಗೇನು ಆ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ, ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ ಸರ್. ಅಷ್ಟು ಫುಲ್ ಕ್ಯೂರ್ ಅದು ಆಗಿದ್ವಿ ನಾವು. ಹೌದು, ದರ್ಶನ ಹೌದು, ನಂಬಿಕೆ ಇದೆ ಸರ್. ಅದ್ರ ಸಲುವಾಗಿ ಇವತ್ತು ಈ ದಿನ ಬಂದಿದ್ದೀವಿ ಸರ್ ನಾವು. ಇನ್ನು ಸರ್ ನಾನು ಪ್ರೈವೇಟ್ ವರ್ಕ್ ಮಾಡ್ತೀನಿ. ನನ್ನದೇ ಆದ ಒಂದು ಬಿಸ್ನೆಸ್ ಅದೇ, ಫೈನಾನ್ಸಿ ಪ್ಲ್ಯಾನರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಅದರಲ್ಲೇ ನಾನು ಇದನ್ನದು ಇದ್ದೀನಿ ಸರ್. ಹೌದು, ನಂಬ್ತೇವೆ. ಮೊದಲಿಂದೂ ನಂಬ್ತೇವೆ, ಇವಾಗೂ ನಂಬ್ತೇವೆ. ಹೌದು. ಹಾಂ, ಮತ್ತು ಒಂದು ಸೆಕೆಂಡ್. ಇವಾಗ ಆರಾಮಾಗಿದ್ದೇವೆ. ಫುಲ್ ಭಾಳ ಇಲ್ಲೆಲ್ಲ ಫುಲ್ ಫಸ್ಟ್ ತುಂಬಿ ಇನ್ನು ಸ್ವಲ್ಪ ದಿವಸಕ್ಕೆ ಶ್ವಾಸಕೋಶಕ್ಕೆ ಹೋಗೋ ಚಾನ್ಸಸ್ ಇತ್ತದು. ಆಪ್ರೇಷನ್ ಮಾಡಿಸಾದ್ಮೇಲೆ ಅದು ಆರಾಮಾಗ್ತೈತಿಲ್ಲ ಅಂತ ನಮ್ಮ ಮನೆಯವರು ಭಾಳ ಇದು ಮಾಡ್ಕೊಂಡಿದ್ರು. ನಾವು ಬಂದಮೇಲೆ ಇಲ್ಲಿ ಗುರುಗಳು ಆಶೀರ್ವಾದ ಮಾಡಿದರು. 1 ತಿಂಗಳಲ್ಲಿ ನಿಮಗೆ ಫುಲ್ ಕ್ಯೂರ್ ಆಗ್ತೈತಿ, ಆರಾಮಾಗ್ತೈತಿ ಅಂತಂದು ಹೇಳಿ ಕಳಿಸಿದ್ರು. ಅದೇ ರೀತಿ ಒಂದು ತೀರ್ಥ ಬಾಟ್ಲಿ ಕೊಟ್ಟಿದ್ರು. ಡೈಲಿ ತೊಗೊಳ್ರಿ 2 ಟೈಮ್ ಅಂತಂದು ತೊಗೊಂಡ್ವಿ. ಫುಲ್ ಆರಾಮಾಯಿತು. ಮತ್ತೆ ಬಂದು ಅವ್ರ ದರ್ಶನ ಮಾಡ್ಕೊಂಡು ಹೋದ್ವಿ. ಆ ತೀರ್ಥದಲ್ಲಿ ಶಕ್ತಿ ಇದೆ. ಹಾಂ, ನಿಜ ಆಗುತ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಾವು ಭದ್ರಾವತಿಯಿಂದ ಬಂದಿರೋದು. ನನ್ನ ಹೆಸರು ಸಂತೋಷ್ ಅಂತ.
ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ರಿಲೇಷನ್ಶಿಪ್ ಅವರು ಚಿತ್ರದುರ್ಗದಿಂದ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಟ್ಟು ಹೋಗಿದ್ರು. ಅವ್ರ ಕೆಲಸ ಎಲ್ಲ ತುಂಬ ಚೆನ್ನಾಗಾಗಿದೆ. ಆಮೇಲೆ ಹೀಗೆ ಇನ್ನೊಬ್ರು ನಮ್ಮ ಕಸಿನ್ಸ್ ಅವರಿಗೆ ಆಗಿರಲಿಲ್ಲ, ಮಕ್ಕಳಾಗಿರಲಿಲ್ಲ. ಆವಾಗ ಅವರು ನಮ್ಮ ರಿಲೇಷನ್ ಅವರು ಅವರಿಗೂ ಹೇಳಿದ್ರು, ಈ ಥರ ಜಾಗಕ್ಕೆ ಹೋಗಿ ಬನ್ನಿ, ಬಂಕಾಪುರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ, ನಿಮಗೆಲ್ಲ ಸಕ್ಸಸ್ ಆಗುತ್ತೆ ಅಂತ. ಅವರು ಹಾಗೆ ಬಂದು ಮದುವೆ ಆದಮೇಲೂ ಒಂದು 2 ಇಯರ್ಸ್ ಆದಮೇಲೆ ಮಕ್ಕಳಾಗಿಲ್ಲ. ಬಂದರು, ಇಲ್ಲಿ ಗುರುಗಳಿಗೆ ಭೇಟಿ ಮಾಡೋದು, ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಕೇಳ್ಕೊಂಡು ಹೋದರು. ಅದು ಹೋಗಿ 1 ಇಯರಲ್ಲಿ ಅವರಿಗೆ ಮಕ್ಕಳಾಯಿತು. ಅದಾದಮೇಲೆ ನಾವು ಅವರೆಲ್ಲ ಜೊತೆಗೆ ಬಂದಿದ್ವಿ, ಶಿವಮೊಗ್ಗದಿಂದ, ದುರ್ಗದಿಂದ, ಭದ್ರಾವತಿಯಿಂದೆಲ್ಲ ಜೊತೆಗೆ ಬಂದಿದ್ವಿ ಒಂದು ಗಾಡೀಲಿ. ನಾವು ಕೇಳ್ಕೊಂಡು ಹೋಗಿ ಒಂದು 2 ಇಯರ್ಸ್ ಆಗಿತ್ತು. ನನಗೆ 2 ಹೆಣ್ಮಕ್ಳು ಇದೆ ಫಸ್ಟು. ಆಮೇಲೆ ಈ ಥರ ಗಂಡು ಮಕ್ಕಳು ಬೇಕು ಅಂತ ನಾವು ಕೇಳಿದ ಮೇಲೆ ಅವರು ಆಗತ್ತೆ ಅಂತ ಹೇಳಿದರು. 2 ಇಯರ್ಸ್ ಆಯಿತು, ಆದರೂ ಯಾಕೋ ಇದಾಗಿಲ್ಲ. ಆಮೇಲೆ ನಾವು ನಂಬಿಕೆ ಕಳ್ಕೊಂಡಿಲ್ಲ, ತಾಯಿ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಇವತ್ತಿಲ್ಲ ನಾಳೆ ಕೊಟ್ಟೆ ದೇವಿ ಅಂತ ನಾವು ಕಾದ್ವಿ. ಖಂಡಿತ ಕೊಟ್ಟಿದೆ. ಹಾಗೆ ಇವತ್ತು ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಗುರುಗಳಿಗೆ ಭೇಟಿ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ಈಗ ನಿಮ್ಮ ಮಿಸ್ಸಸ್ ಪ್ರೆಗ್ನೆನ್ಸಿ ಇದ್ದಾರೆ, 2 ಮಂತ್ಸ್. 2 ಮಂತ್ಸ್ ಆಯಿತು. ಗಂಡು ಮಗು ಆಗುತ್ತೆ ಅಂತೇಳಿ ನಂಬಿಕೆಯಿಂದ ಬಂದಿದ್ದೀವಿ. ನಿಮಗೆ ನಂಬಿಕೆ ಇದೆ? ನನಗೆ ನಂಬಿಕೆ ಇದೆ, ಖಂಡಿತ ನಂಬಿಕೆ ಇದೆ, ನಿಜವಾಗ್ಲೂ ನಂಬಿಕೆ ಇದೆ. ಅದು ನಂಬಿಕೆ ನಾನು ಕಳ್ಕೊಂಡಿದ್ರೆ ನನಗೆ ಆಗ್ತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ. ನಂಬಿಕೆ ಇಟ್ಟಿರೋದಕ್ಕೆ ನನಗೆ ಇಷ್ಟು. ಎಷ್ಟು ವರ್ಷ ನಂತರ ಆಗ್ತಾ ಇದೆ? ಇದು 2 ಇಯರ್ಸ್ ಆಯಿತು. 2 ಇಯರ್ಸ್. ನಂಬಿಕೆ ಇಟ್ಕೊಂಡಿರೋದಕ್ಕೆ ಇಲ್ಲಿವರೆಗೂ ಬಂದು ನಾನು ದರ್ಶನ ಮಾಡ್ಕೊಂಡು ಭೇಟಿಯಾಗಿ ಹೋಗ್ತಾ ಇದ್ದೀನಿ. ನಂಬ್ತೀರಾ ರಾಜೇಶ್ ಅಣ್ಣ ಅವ್ರನ್ನ? ನಿಮ್ಮ ನಂಬ್ತೀರಾ? ನಿಜವಲ್ಲ, ನಾನು ಗುರುಗಳಿಗೆ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಅವ್ರ ಮೇಲೆ ನನಗೇನೋ ಒಂಥರ ಇದಾಯಿತು. ಇದೆ, ನಿಜ ಇದೆ, ಇಲ್ಲಿ ಸತ್ಯನೂ ಇದೆ, ಶಕ್ತಿ ಇದೆ ಅಂತಲೂ ನನಗೆ ಅನ್ನಿಸ್ತು. ಹಾಗಾಗಿ ನಾನು ನಂಬಿಕೆ ಕಳ್ಕೊಂಡು ಬಂದೆ. ತುಂಬ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾವೇರಿಯಿಂದ ಬಂದಿವಿ ಸರ್ ನಾವು. ಹೌದು. ಯಾವ ಕಾರಣಕ್ಕಾಗಿ ಬಂದಿದ್ರಿ ಮೊದಲೇ? ಸರ್, ನಮ್ಮ ಮಿಸ್ಸಸ್ಗೆ ನಾವೆಲ್ಲ ಹಾಸ್ಪಿಟ್ಲ್ ಮುದವ್ರು. ನಮ್ಮ ಎಲ್ಲ ಹಾಸ್ಪಿಟ್ಲ್ ಮುದವ್ರಿ. ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಮಣಿಪಾಲ್ ರೀ, ಆಮೇಲೆ ಬೆಳಗಾವಿ, ದಾವಣಗೆರೆ, ಹಾವೇರಿ, ರಾಣೆಬೆನ್ನೂರು ಎಲ್ಲ ಹಾಸ್ಪಿಟ್ಲ್ ಆಲ್ಮೋಸ್ಟ್ ಎಲ್ಲ ಮುಗಿಸಿವಿ ಸರ್. ಎಲ್ಲ 3rd ಸ್ಟೇಜ್ ಐತಿ, 4th ಸ್ಟೇಜ್ ಕ್ಯಾನ್ಸರ್ ಅಂತೆಲ್ಲ ಇದು ಮಾಡಿದ್ರಿ. ಕ್ಯಾನ್ಸರ್ ಅಂತ ಹೇಳಿದ್ರಿ ರೀ. ಈಗ ಲಾಸ್ಟ್ ಟೈಮ್ ಒಂದು 2-3 ತಿಂಗಳಂತೂ ಬರೀ ಫುಲ್ಲು ಹಾಸ್ಪಿಟ್ಲ್ ಸರ್. ಎಲ್ಲ ಪೆಟ್ ಸ್ಕ್ಯಾನ್, ಎಲ್ಲ ಸ್ಕ್ಯಾನು ಮುಗ್ದಾವೆ ಸರ್ ಆಲ್ರೆಡಿ. ಎಲ್ಲ ಹೌದು, ಸಾಕಷ್ಟು ಖರ್ಚಾಗಿದೆ ದುಡ್ಡು. ನಮಗೆ ನಮ್ಮ ಮಾವಾರಂಥ ಇಂಜಿನಿಯರ್ ಅವರು, ಬದಿ ಇಂಜಿನಿಯರ್ ಅವರು ರಾಜೇಶ್ ಸರ್ ಹೆಸರು ಹೇಳಿದ್ರಿ. ರಾಜೇಶ್ ಸರ್ ಗುರುಜಿ ನಮ್ಮ ಪರಿಚಯ ರೀ ಫಸ್ಟೇ. ಆದರೂ ನಮ್ಗೆ ಅಷ್ಟು ಇದ್ದಿದ್ದಿಲ್ಲ. ನಮ್ಮ ಬದಿ ಇಂಜಿನಿಯರ್ ಸರ್ ಹೇಳಿದರು, ಇಲ್ಲ ಅವ್ರ ಕಡೆ ನಮ್ಮ ರಾಜೇಶ್ ಕಡೆ ಹೋಗ್ರಿ ನೀವು ಅಂತಂದೇಳಿ ಎಲ್ಲರ ಕಡೆ ಬಂದಿವಿ ಸರ್. ಕಾರ್ ತೊಗೊಂಬಂದಿದ್ದು ನಮ್ಮ ಮಿಸ್ಸಸ್ಗೆ ಆ ಟೈಮ್ನಾಗ ಬಂದ ಟೈಮ್ನಾಗ ಅವ್ರಿಗೆ ಕೂಡಕ್ಕೆ ಸ್ಥಿತಿ ಬರಿದ್ದಿಲ್ಲ. 2 ಮಂದಿ ಕರ್ಕೊಂಬರ್ಬೇಕಾಯ್ತು ರೀ, ಅಷ್ಟು ಸ್ಟೇಜ್ ಇತ್ತು ಸರ್. ಇಲ್ಲಿ ಬಂದಿದ್ದು ಸರ್ ನಮಗೆಲ್ಲ ರಾಜೇಶ್ವರ ಆಶೀರ್ವಾದ, ದೇವರ ಆಶೀರ್ವಾದ, ಆಂಜನೇಯನ ಆಶೀರ್ವಾದದಿಂದ ನಮ್ಮ ಮಿಸ್ಸಸ್ ಏನಿಲ್ಲ ರೀ, ಎಲ್ಲ ಆರಾಮದಾಳ್ರಿ ಸರ್. ಏನು ಪ್ರಾಬ್ಲಮ್ ಇಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ತತ್ವದರ್ಶಿ ಒಳಗಂತೂ ಸರ್ ಎಟ್ ಎ ಟೈಮ್ ಬಯೋಪ್ಸಿ 3-4 ಬಯೋಪ್ಸಿ ಮಾಡ್ಯಾರ ಸರ್. ಅಲ್ಲಿ ಒಂದು 80,000 ಬಿಲ್ ಮಾಡಿದ್ರು ಸರ್ ಅವ್ರಿಗೆ. 80,000 ಬಿಲ್ ಮಾಡಿದ್ರು. ಅವ್ರು ಏನಂದ್ರೆ ಅಂದ್ರಪ್ಪ ಅಂದ್ರೆ, ಇಲ್ಲ ಇವರಿಗೆ ಆಪ್ರೇಷನ್ ಮಾಡಬೇಕು, ಮೋಷನ್ ಹೋಗೋ ಜಾಗ ಬೇರೆ ಮಾಡ್ತೀವಿ, ಇವ್ರನ್ನ ಹೋಗೋ ಜಾಗ ಬೇರೆ ಮಾಡ್ತೀವಿ, ಆಮೇಲೆ ದೊಡ್ಡ ಆಪ್ರೇಷನ್ ಆಗೈತಿ, ಎಲ್ಲ ಸ್ಕಿನ್ ತೆಗೆದು ನಾವು ಮತ್ತೆ ಇದು ಮಾಡ್ತೀವಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಅಂದ್ರೆ ಸರ್ ಅವು. ಆಮೇಲೆ ನಮಗೆ ಬೇಕಾದಂಥ ನಮ್ಮ ಪರಮೇಶ್ವರಣ್ಣ ಇರ್ಬೋದು, ನಮ್ಮ ದೇವಗಿರಿ ಸಾಹೇಬ್ರು ಇರ್ಬೋದು, ನಮ್ಮ ಜಗೀಶ್ ಅಣ್ಣ ಇರ್ಬೋದು, ಎಲ್ಲರನ್ನ ಕರ್ಕೊಂಡೋಗಿ ಡಿಸ್ಕಷನ್ ಮಾಡಿಸಿ 5 ಲಕ್ಷ ರೂಪಾಯಿ ಫೀಸ್ ಕಟ್ಟಂದ್ರೆ ಸರ್ ಅವರು. ನಾವೆಲ್ಲ ಕೇಳಿದ್ವಿ. ಮತ್ತು ನಮ್ಮ ಸರ್ಕಲ್, ನಮ್ಮ ಫ್ರೆಂಡ್ ಸರ್ಕಲ್ ಐತ್ರಿ, ಎಲ್ಲ ಕರ್ಕೊಂಡೋಗಿ ಅವರಿಗೆಲ್ಲ ಡಿಸ್ಕಷನ್ ಮಾಡಿದಾಗ ಅವರು ಬೇಡ, ಸಮಸ್ಯೆ ಆಕತಿ, ಮಾಡ್ಸೋದು ಬೇಡ, ನೋಡೋಣ ನಾವು 5 ಲಕ್ಷ ಅಲ್ಲ 10 ಲಕ್ಷನೂ ಕೊಡ್ತೀವಿ, ಅದರ ಮೊದಲಿಗೆ ಹೆಂಗೆ ಇರ್ತಾಳೆ ನಿಮ್ಮ ಮಿಸಸ್ ಹಂಗೆ ಇರಬೇಕು, ಡಾಕ್ಟರ್ ಕಡೆ ಮಾತಾಡೋ ಬಾ ಅಂದ್ರೆ ಡಾಕ್ಟರ್ಸ್ ಯಾರು ಮಾತಾಡಲಿಲ್ಲ ಸರ್. ಅದಕ್ಕೋಸ್ಕರ ಬೇಡ ಅಂತೇಳಿ ರಾಜೇಶ್ವರ ಹೆಸರು, ನಮ್ಮ ರಾಜೇಶ್ ಗುರುಜಿಯರ ಹೆಸರು ಹೇಳಿದ್ರು ನಮ್ಮ ಮಾವಾರು. ಸೀದಾ ಒಂದು 2-3 ದಿವ್ಸಕ್ಕೆ ಕರ್ಕೊಂಬಂದ್ವಿ ರೀ. ಅಲ್ಲಿ ನಂತರ ಏನಿಲ್ಲ ರೀ, ನಮ್ಮ ಮಿಸಸ್ ಎಲ್ಲ ಫುಲ್ ಆರಾಮದಾಳ ಸರ್. ರಾಜೇಶ್ವರ ಆಶೀರ್ವಾದ ಇರ್ಬೋದು, ದೇವಿ ಆಶೀರ್ವಾದ, ಆಂಜನೇಯನ ಆಶೀರ್ವಾದ ಅಂದ್ರೆ ನಮ್ಮ ಮಿಸಸ್ ಪೂರ್ತಿ ಆರಾಮದಾಳ. ಇಲ್ಲಿ ಬರೋ ಟೈಮ್ ಬರ್ಬೇಕಂದ್ರೆ ಸರ್ 2 ಮಂದಿ ಕೂಡಿ ಕರ್ಕೊಂಬಂದಿವಿ ಸರ್ ನಾವು. ಅಷ್ಟು ಪ್ರಾಬ್ಲಮ್ ಐತೆ ರೀ. ಈಗ ಏನಿಲ್ಲ ರೀ. ನಮ್ಮ ಗುರುಜಿಯವರು ತೀರ್ಥ ಕೊಡ್ತಾರೆ. ಆ ತೀರ್ಥದಿಂದ ಏನಿಲ್ಲ ರೀ, ಎಲ್ಲನೂ ಊಟ ಮಾಡ್ತಾಳೆ ರೀ. ಶಕ್ತಿ ಐತಿ ರೀ, 100% ಐತಿ, 100% ಐತಿ ಸರ್. ನಾವಂತೂ ಇದನ್ನು ಪೂರ್ತಿ ನಂಬಿ ನೋಡ್ರಿ ಸರ್. ನಮ್ಮ ಮಿಸ್ಸಸ್ಗೆ 1-2 ಮಾತು ಕೇಳಿ. ನಾನು ಇಲ್ಲಿ ಬಂದಿಂದ ಪೂರಾ ಸಂಪೂರ್ಣವಾಗಿ ಗುಣಮುಖ ಆಗೇನಿ ರೀ.
ತೀರ್ಥದೊಳಗೆ ಭಾಳ ಶಕ್ತಿ ಐತಿ. ನಾ ಅಮ್ಮನ್ನ ನಂಬೀನಿ, ಆಂಜನೇಯ ಸ್ವಾಮಿನೂ ನಂಬೇನಿ ರೀ. ನಾನು ಅವ್ರು ಏನು ಹೇಳಿದ್ದು ಪಾಲಿಸ್ಬೇಕು. ಪಾಲಿಸಿದ್ರೆ ಎಲ್ಲ ಸಂಪೂರ್ಣ ಗುಣಮುಖ ಆಕಿವಿ. ನಂಬಿಕೆ ಇಡಬೇಕು ಮೇನ್. ಇಲ್ಲ ಇಲ್ಲ ಸಮಸ್ಯೆ ಇಲ್ಲ ಇಲ್ಲ. ಹಾಂ 90% ಅಂತೂ ಗುಣಮುಖವಾಗೇನು ರೀ. ಹಾಂ ತೀರ್ಥದೊಳಗೆ ಶಕ್ತಿ ಐತ್ರಿ. ಹಾಂ ಅವ್ರ ಆಶೀರ್ವಾದದಿಂದನ ಆರಾಮಾಗೇನು ರೀ ನಾನು. ಇಲ್ಲ ಕುಂದ್ರಾಕ ಮಲ್ಕೊಳಕ ಅಡ್ಯಾಡಕ ಬರ್ತಿದ್ದಿಲ್ಲ ರೀ ನಾನು. ಒಂದು 3 ತಿಂಗಳಂತೂ ಭಾಳ ತ್ರಾಸಾಗೈತೆ ರೀ ನನಗೆ. ಇಲ್ಲೇ ಯಾವಾಗ ಬಂದೆ ರೀ ಅವಾಗ ಆರಾಮಾಗೈತೆ ರೀ. ಇಲ್ಲ 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 ಏನೂ ಇಲ್ಲ ರೀ, ಏನೂ ಮಾಡಿಲ್ಲ. ₹1 ಏನು ₹1 ತೊಗೊಂಡಿಲ್ಲ ರೀ. 4 ತಿಂಗಳಾತ್ರಿ, ₹1 ಏನು ತೊಗೊಂಡಿಲ್ಲ ರೀ. ನಮಸ್ಕಾರ. ಮೂರು ಪ್ರದಕ್ಷಿಣೆ ನಮಸ್ಕಾರ ರೀ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಸರ್ ತಾವು? ಯಾವ ಇದೇ ಬಂಕಾಪುರದಿಂದ ರೀ. ನನ್ನ ಹೆಸರು ಶಿವಯೋಗಿ ಕಲ್ಯಾಣ ಮಠ ಅಂಥೇಳಿ. ಗುರೂಜಿಯವ್ರು ಭಾಳ ದಿವಸದಿಂದ ನನಗೆ ಪರಿಚಯ. ಇವನ್ನ ಅವ್ರಿಗೆ ಅಣ್ಣನ ಅಂತೀನಿ. ಅಂದ್ರೆ ಹಳೆ ಪರಿಚಯ ಅದಾರ. ಆದ್ರೆ ಅವ್ರದ್ದು ಹಿಂಗಂತ ನನಗೂ ಗೊತ್ತಿದ್ದಿಲ್ಲ. ಕೆಲವೊಂದು ಟೈಮ್ನಾಗ ನನಗೂ ಕೆಲವೊಂದು ಸಮಸ್ಯೆಗಳಿದ್ವು. ಸಮಸ್ಯೆಗಳಂದ್ರೆ ಈಗ ನಾರ್ಮಲಿ ಎಲ್ಲರಿಗೂ ಹೆಂಗೆ ಸಂಸಾರಿಕ ಸಮಸ್ಯೆಗಳಿರ್ತವೆ ಹಂಗೆ. ಅದನ್ನು ಬಿಟ್ಟು ಬೇರೆ ಏನೂ ಅಂಥದ್ದಿದ್ದಿಲ್ಲ. ಬಟ್ ಆಧ್ಯಾತ್ಮಿಕವಾಗಿ ನನಗೂ ಕೆಲವೊಂದು ಆನ್ಸರ್ಸ್ ಬೇಕಾಗಿದ್ದು ಅವರಿಂದನೇ ಸಿಗಲಿ. ಬೇರೆ ನಾನು ಗುರುಗಳು ಹಿಂಗೆ ಭಾಳ ಕಾವಿ ಧರಿಸಿದವ್ರು ಅಲ್ಲಿ ಇಲ್ಲಿ ಎಲ್ಲ ಮಠಮಾನ್ಯಗಳಿಗೆ ಎಲ್ಲ ಕಡೆ ಹೋದೆ. ಬಟ್ ನನಗೆ ಸತ್ಯವಾಗಿರ್ತಕ್ಕಂಥ ಆನ್ಸರ್ಸ್ ಬೇಕಾಗಿದ್ವು ಕೆಲವೊಂದನ್ನು. ಅವು ಎಲ್ಲಿ ಸಿಗ್ತಾವೆ ಅಂಥೇಳಿ ನಾನು ಅದನ್ನು ಹುಡುಕ್ತಿದ್ದೆ. ಸತ್ಯವಾಗಿರ್ತ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಸತ್ಯ ಇದೆ. ಹಂಗೆ ಈಗ ಕಾವಿ ಹಾಕ್ಕೊಂಡು ಹೇಳೋರು ಭಾಳ ಮಂದಿ ಅದಾರ. ಬಟ್ ಅಲ್ಲಿ ಹೋದಾಗ ಅವ್ರು ಬಾಯಲ್ಲಿ ಹೇಳ್ತಿರ್ತಾರೆ, ಬಟ್ ಪಾಲಿಸ್ತಿರಂಗಿಲ್ಲ. ಇಲ್ಲಿ ಇವ್ರು ಈ ನನಗೂ ಮತ್ತು ಇಲ್ಲಿ ಬಂದಾಗೂ ನಾನು ಹಂಗಾರೆ ಇವರು ಖರೇನೋ ಅನ್ನೋಂತೂ ಕೆಲವೊಂದು ಸಲ ಫೀಲ್ ಬಂತು ನನಗೆ. ಖರೇನ ಹಂಗಾರೆ ನಡೀತದನೋ ಅಂಥೇಳಿ. ಈ ಕಲಿಯುಗದಾಗ ಸತ್ಯ ಇರಬೇಕಲ್ಲ ಅಂಥೇಳಿ ಅವಾಗ ನಾ ಇವ್ರು ಬಂದಾಗ ಕೆಲವೊಂದು ಟೈಮ್ ನಾನು ಈಗ ಪೂಜೆ ಪುನಸ್ಕಾರ ಮನ್ಯಾಗ ಸ್ವಾಮಿಯರಂದಿಂದ ಎಲ್ಲ ಮಾಡ್ತಿರ್ತೀವಿ ನಾವು. ನನಗೆ ಅದು ಸತ್ಯವಾಗಿರ್ತಕ್ಕಂಥ ಆನ್ಸರ್ಸ್ ಬೇಕಾಗಿತ್ತು. ಅದಕ್ಕಂತ ನಾ ಇಲ್ಲಿ ಬಂದೆ. ಇವ್ರು ನೋಡಿದಾಗ ನನಗೆ ಫಸ್ಟ್ ಇನಿಷಿಯಲಿ ಕೆಲವೊಂದು ಇವ್ರು ಪಾಲಿಸೋದು, ಇವ್ರು ಹೇಳೋ ರೀತಿ ನೀತಿ ಎಲ್ಲ ಸತ್ಯದ ಅನ್ನಿಸ್ತು. ಆಮ್ಯಾಗ ಅವ್ರು ಕೆಲವೊಂದು ಹೇಳಿದ್ದು ನನಗೆ ಸತ್ಯ ಆದವು. ಹೌದಪ್ಪ ಇದು ದೈವಿ ಶಕ್ತಿ ಅದೇ. ನನಗೂ ಕೆಲವೊಂದು ಸಲ ಈ ಪೂಜೆ ಮಾಡ್ಬೇಕಾರೆ ಎಲ್ಲಮ್ಮ ದೇವ್ರ ಗುಡಿಗೆ ಅಭಿಷೇಕಕ್ಕೆ ಕರೆದಿರ್ತಾರೆ. ಸಾಕಷ್ಟು ದೈವಿ ಅನುಭವಗಳಾಗಿದ್ವು ನನಗೆ. ಆ ಆನ್ಸರ್ಸು ಪ್ಲಸ್ ಇವ್ರು ಹೇಳಿದ್ದು ಸತ್ಯನೇ ಇದ್ವು ಕಂಪೇರ್ ಮಾಡಿದಾಗ. ಹಂಗಾರೆ ದೈವಿ ಶಕ್ತಿ ಇದ್ದು ಅಲ್ಲಿ ಅಮ್ಮ ಹೇಳಿದ್ದು ಸತ್ಯ ಇತ್ತು ಅಂದ್ರೆ ಇಲ್ಲಿ ಇವ್ರು ಹೇಳಿದ್ದು ಇದು ಸತ್ಯನೇ ಇರ್ಬೇಕಲ್ಲ. ಇವ್ರ ಆನ್ಸರ್ ಒಂದೇ ಇರ್ಬೇಕಲ್ಲ ಅಂತ ನಾ ಪರೀಕ್ಷೆ ಮಾಡಿದಾಗ ಅದು ಸೇಮ್ ಇತ್ತು, ಏನೂ ಚೇಂಜ್ ಇದ್ದಿದ್ದಿಲ್ಲ. ಆಮ್ಯಾಗ ಇವ್ರು ಕೆಲವೊಂದು ಸೊಲ್ಯೂಷನ್ಸ್ ಕೊಟ್ಟರು ನನಗೆ. ಅದು ಅಮ್ಮನ ನನಗೆ ಇಲ್ಲಿ ಕಳಿಸಿದಾಗ ಅಲ್ಲಿ ಆ ಅಮ್ಮ ಎಲ್ಲಮ್ಮ ಇಲ್ಲಿ ಹೋಗಪ್ಪ ನೀನು, ಇಲ್ಲಿ ಹೋದ್ರೆ ನಿನಗೆ ಸಮಸ್ಯೆ ಪರಿಹಾರ ಆಗ್ತದೆ, ಇಂಥವ್ರ ಕಡೆನೇ ಹೋಗು ಅಂತ ಇಲ್ಲಿ ಕಳಿಸಿಲ್ಲಿ ಇಲ್ಲಿ ಬಂದೆ ನಾನು. ದೈವಿ ಶಕ್ತಿ ಅಂದ್ರೆ ಅವ್ರು ತಾವ ಕಳಿಸ್ತಾರೆ. ಇಲ್ಲಿ ಇಂಥಲ್ಲಿ ಹೋದ್ರೆ ಇಲ್ಲಿ ಸಮಸ್ಯೆ. ಈಗ ಒಬ್ಬೊಬ್ರು ಡಾಕ್ಟರ್ ಒಬ್ಬೊಬ್ರಿಗೆ ಇರ್ತಾರೆ. ಒಬ್ಬ ಹಾರ್ಟ್ ಸರ್ಜನ್ ಒಬ್ಬ ನ್ಯೂರೋ ಸರ್ಜನ್ ಇರ್ತಾನೆ. ಈಗ ನ್ಯೂರೋನ್ ಕಡೆ ಹೋದಾಗ ನ್ಯೂರೋ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಹಾರ್ಟಿನ ಕಡೆ ಹೋದಾಗ ಹಾರ್ಟಿನ ಕಡೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹಂಗೆ ನೀ ಇಲ್ಲಿ ಹೋಗಿ ಇಲ್ಲಿ ಈ ಸಮಸ್ಯೆಗೆ ಇಲ್ಲೇ ಪರಿಹಾರ ಅದ ಅಂತ ಆ ತಾಯಿ ಇಲ್ಲಿ ಕಳಿಸಿದ್ರು. ಇಲ್ಲಿ ಬಂದಾಗ ಇವ್ರ ಕಡೆ ಆ ಸಮಸ್ಯೆ ಪರಿಹಾರ ಆಯ್ತು. ಬಟ್ ಸ್ಯಾಟಿಸ್ಫೈಡ್ ಈಗ ಆನಂದದಿಂದ ಅದು ಸಂತೋಷ. ಇಲ್ಲಿ ಬಂದವ್ರಿಗೆಲ್ಲನೂ ಇಷ್ಟೆಲ್ಲ ಅನುಗ್ರಹ ಆಗ್ಲಿಕ್ಕೆ ಆಗಲಿ. ಮತ್ತು ನಾವು ಯಾವುದು ವೈದ್ಯಕ ಏನೂ ಕಲ್ತಿಲ್ಲ ರೀ. ನಂದು ಇಂಜಿನಿಯರಿಂಗ್ ಆಗಿದೆ. ಆಫ್ಟರ್ ಇಂಜಿನಿಯರಿಂಗ್ ಕಂಪ್ಲೀಷನ್ ಮತ್ತು ನಮ್ಮ ಲೈಫ್ ಸ್ಟೈಲ ಬೇರೆ ಇರ್ತದೆ. ಈ
ಈ ಕಲಿಯುಗದಾಗ ಈ ಸನಾತನ ಧರ್ಮಕ್ಕೆ ಇಷ್ಟು ಬೆಲೆ ಬರ್ಬೇಕಂದ್ರೆ ಈಗ ನಮ್ಮಂಥವ್ರನ್ನೆಲ್ಲ ಕನ್ವರ್ಟ್ ಆಗ್ಬೇಕಲ್ಲ ನಾವು ವಾಪಸ್ ನಾವು ಮತ್ತೆ ನಮ್ಮ ಹೊಳ್ಬೇಕು ನಾವು ಈಗ ನಮ್ಮ ಲೈಫ್ ಸ್ಟೈಲ್ ಬೇರೆ ಐತೆ ನಾವು ಇಷ್ಟು ಟೆಕ್ನಿಕಲಿ ಇಷ್ಟೆಲ್ಲ ಕಲ್ತಿದ್ವಿ ಬೆಂಗಳೂರಿನಾಗೆಲ್ಲ ಲೈಫ್ ತೆಗ್ದೀವಿ ಅಲ್ಲಿ ಲೈಫಿಗೆ ಬೇಡ ಅಂಥೇಳಿ ಹೊಳ್ಳಿ ವಾಪಸ್ ಇಲ್ಲಿ ಬಂದಾಗ ನನಗೆ ಜಾಬಿನ ಸಮಸ್ಯೆ ಆಯ್ತು ಅಂದ್ರೆ ಈಗ ಇಲ್ಲಿ ಬಂದು ಏನು ಮಾಡ್ಬೇಕು ನಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ತಂದೆ ತಾಯಿ ಒಬ್ಬನ ಮಗ ರೀ ನಾನು ತಂದೆ ತಾಯಿ ತೀರ್ಕೊಂಬಿಟ್ರು ಆ ಸಲುವಾಗಿ ಇಲ್ಲಿ ಬಂದಿಂದ ಮತ್ತು ನಾ ಅಲ್ಲಿ ಬಿಟ್ಬಿಟ್ಟೆ ಜಾಬ್ ಕ್ವಿಟ್ ಮಾಡಿದೆ ಇಲ್ಲಿ ಬಂದಿಂದ ನನಗೆ ಲೈಫ್ ಸ್ಟೈಲ್ ಭಾಳ ತ್ರಾಸ ಆಯ್ತು ಅಸ್ತಿ ಏನಿಲ್ಲ ನಮ್ಗೆ ಅವಾಗ ನಾನು ಅಮ್ಮಗೆ ಹೋಗಿ ಕೇಳ್ಕೊತಿದ್ದೆ ದೈವಿ ಅನುಭವಗಳು ಸಾಕಷ್ಟು ಆಗಿದ್ವು ನನಗೆ ಅವ್ರು ಪೂಜಾ ಕರೀತಾರ ಅಂದಾಗ ಸಾಕಷ್ಟು ಅನುಭವಗಳಾಗಿದ್ವು ಈ ಮಕ್ಕಳ ಸಂಸಾರ ನಡೆಸೋ ಜವಾಬ್ದಾರಿ ಭಾಳ ಕಠಿಣ ಆಗಿತ್ತಲ್ಲ ಅವಾಗ ಅಮ್ಮ ಇಲ್ಲಿ ಕಳಿಸಿದ್ಲು ನನಗೆ ಆ ಸಮಸ್ಯೆ ಪರಿಹಾರ ಆಗೈತಿ ಈಗ ತೃಪ್ತಿಯಿಂದ ಅದೇವಿ ಸಾಕಷ್ಟೆಲ್ಲ ಕೊಟ್ಟಾಳಮ್ಮ ಅವ್ರ ಮುಖಾಂತರ ಚಾಮುಂಡೇಶ್ವರಿ ಕೊಟ್ಟಾಳ ಈ ತೃಪ್ತಿಯಿಂದ ಜೀವನ ನಡೆಸ್ತೀವಿ ಏನು ತೊಂದರೆ ಇಲ್ಲ